ಇಲ್ಲ ಅಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು. ಸುರೇಶ್ ಕುಮಾರ್ ಇರು ಅದನ್ನೇ ಹೇಳ್ತಾ ಇರೋದು. ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ? ಅಣ್ಣ ಒಂದೇ ನಿಮಿಷ ಒಂದು ಕಮಿಟಿ ನೇಮಿಸ್ಬಿಡಿ, ಅಸೆಂಬ್ಲಿದು ಒಂದೇ ವಾರದಾಗ ರಿಪೋರ್ಟ್ ಮಾಡ್ಲಿ. ಅಲ್ಲ ಕ್ಲಬ್ನಾಗೆ ಒಂದು ಕಮಿಟಿ ಮಾಡಿ ಈಗ ಸರಿ ಅವರು ವರದಿ ಕೊಟ್ಟಿದ್ದಾರೆ. ಹಾಗೆ ಟೈಮ್ ಸರಿಯಾಗಿ ಇದು ವರದಿಗೆ ಕ್ಲಬ್ ಮೆಂಬರ್ ಆಗಿ 25 ಲಕ್ಷ 50 ಲಕ್ಷ ನೇತೃತ್ವದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಹ್ಯಾರಿಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ. ಸಮಿತಿ ರಿಪೋರ್ಟ್ ಕೊಟ್ಟು 8-10 ವರ್ಷ ಆಗಿದೆ ಬಿಡಿ. ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ. ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ಬಂದಿದೆ, ಏನು ಮಾಡಲ್ಲ. ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ, ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ. ರಾಜ ಪ್ರಜೆನ್ ಕೇಳ್ತಾನಂತೆ, ಏನಪ್ಪ ಹಿಂಗ ಆಗ್ಬಿಟ್ಟೈತೆ, ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ. ಅಲ್ಲ ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬರೋದು ಅವ್ರಿಗೆ. ಎಲ್ಲಾ ಮಿನಿಸ್ಟರ್ ಅವರೇ ಆದೇಶ ಹೊರಡಿಸಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು. ಇನ್ಮೇಲೆ ಒಂದ್ ನಿಮಿಷ ನೀನ್ ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು. ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು. ನೋಡಿ ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆತರ. ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ. ನೀನು ಒಂದು ಕೊಡಿ, ಏನಾನ ನಾಳೆ ಪರಪ್ಪನ ಅಗ್ರಹಾರ ಅಂತಾಗಿ ಏನು ಮಾಡಲ್ಲ. ನೀವು ಇಲ್ಲಿ ಗಲಾಟೆ ಮಾಡಬೇಡಿ. ನಂದೇನು ಗಲಾಟೆ ಇಲ್ಲ ಅದಕ್ಕೆ.